ಬಳ್ಳಾರಿಯ ಭೀಮರಾವ್ ಐಎಎಸ್ ಮತ್ತು ಕೆಎಸ್ ಸ್ಟಡಿ ಸರ್ಕಲ್ ಸಂಸ್ಥೆಯಿಂದ ದ್ವಿತೀಯ ಪಿಯುಸಿಯಿಂದ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿನಿಯರಿಗೆ ಸಾಮಾನ್ಯ ಸ್ಪರ್ಧಾತ್ಮಕ ಪರೀಕ್ಷೆ ಆಯೋಜನೆ. ಕಳೆದ ಹಲವು ವರ್ಷಗಳಿಂದ ನಗರದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿರುವ ಭೀಮರಾವ್ ಸ್ಟಡಿ ಸರ್ಕಲ್ ಸಂಸ್ಥೆಯ ಶೇಖರಪ್ಪ ಅವರು ಕಲ್ಯಾಣ ಕರ್ನಾಟಕ ಭಾಗದ ಬಡ ಮತ್ತು ಹಿಂದುಳಿದ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ಐಎಎಸ್ ಮತ್ತು ಕೆಎಸ್ ತರಬೇತಿ ನೀಡಿ ವಿವಿಧ ಹುದ್ದೆಗಳಿಗೆ ಆಯ್ಕೆಯಾಗಲು ಶ್ರಮಿಸಿದ್ದು, ಇದೇ ತಿಂಗಳು 28ರಂದು ಭೀಮರಾವ್ ಸೇನೆ ಸಂಯುಕ್ತಾಶ್ರಯದಲ್ಲಿ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆ ಆಯೋಜಿಸಲಾಗಿದೆ. ಉತ್ತಮ ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದವರಿಗೆ 15,000, ದ್ವಿತೀಯ ಸ್ಥಾನ ಪಡೆದವರಿಗೆ 10,000, ತೃತೀಯ ಸ್ಥಾನ ಪಡೆದವರಿಗೆ 5,000 ಬಹುಮಾನ ಮತ್ತು 10 ವಿದ್ಯಾರ್ಥಿಗಳಿಗೆ ₹1,000 ಮೌಲ್ಯದ ಉತ್ತಮ ಪುಸ್ತಕಗಳು ಸೇರಿದಂತೆ 50 ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡುವುದಾಗಿ ತಿಳಿಸಿದರು. ಅಂದರೆ ನಮ್ಮ ಸಂಸ್ಥೆಯಲ್ಲಿ ಒಂದು ಕ್ವಾಲಿಫಿಕೇಷನ್ ಇರುತ್ತೆ. ಅಂದರೆ ದ್ವಿತೀಯ ಪಿ ಯು ಸಿಯಿಂದ ಹಿಡಿದು 35 ವಯಸ್ಸವರೆಗೆ ಯಾರಾದರೂ ಈ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಲ್ಲಿ ನೋಂದಣಿ ಫೀಸ್ ಇರಲ್ಲ. ಯಾವುದೇ ರೀತಿಯ ನೋಂದಣಿ ಫೀಸ್ ಇಲ್ಲ. ಉಚಿತವಾಗಿ ನೋಂದಣಿ ಮಾಡಿಸಿಕೊಂಡು ಜಾಯ್ನ್ ಆಗಿ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. 28/12/2025 ಅಂದರೆ ಇದೇ ತಿಂಗಳು ಡಿಸೆಂಬರು 28ನೇ ತಾರೀಕಿಗೆ ಒಂದು ಎಕ್ಸಾಮ್ ಇರುತ್ತೆ. ಸಾಮಾನ್ಯ ಅರ್ಹತಾ ಪರೀಕ್ಷೆ ಅಂತ ಇರುತ್ತೆ. ಆ ಒಂದು ಪರೀಕ್ಷೆ ಏನಿರುತ್ತಲ್ಲ, ಗೌತಮ್ ಬುದ್ಧ ಮತ್ತು ಬಸವಣ್ಣ ಮತ್ತು ಅಂಬೇಡ್ಕರ್ ಬಗ್ಗೆ 35 ಕ್ವಶನ್ ಇರ್ತವೆ. ಆಮೇಲೆ CET ಸಂಬಂಧಪಟ್ಟಂತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ 70 ಕ್ವಶನ್ ಇರ್ತವೆ. ಒಟ್ಟಾಗಿ 100 ಕ್ವಶನ್ ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಆ 100 ಕ್ವಶನ್ ಟೆಸ್ಟ್ ಮಾಡಿದ ನಂತರ ಅದರಲ್ಲಿ ನಾವು ಏನು ಮಾಡ್ತೀವಿ, ಅದರಲ್ಲಿ ಯಾರು ಪಾಸ್ ಆಗ್ತಾರೆ, ಅದರಲ್ಲಿ ಪಾಸ್ವರಿಗೆ ಪ್ರಥಮ ಬಹುಮಾನ 15,000 ಇದೆ, ದ್ವಿತೀಯ ಬಹುಮಾನ 10,000 ಇದೆ, ತೃತೀಯ ಬಹುಮಾನ 5,000 ಇದೆ. ಇನ್ನು ಉಳಿದ 10 ಸಮನಾರ್ಥಕ ಬಹುಮಾನ ಇರುತ್ತಲ್ಲ, ಆ 10 ಜನರಿಗೆ ಏನು ಮಾಡ್ತಾ ಹೋಗ್ತೀವಿ, ₹1,000 ಅಂತ ಕೊಡ್ತಾ ಹೋಗ್ತೀವಿ. ಇಲ್ಲ ₹1,000 ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀವಿ, ಅದಕ್ಕೆ ಸಮಾನವಾದ ನಾವು ಪುಸ್ತಕಗಳನ್ನು ಕೊಡ್ತಾ ಹೋಗ್ತೀವಿ. ಈ ರೀತಿಯಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಪರೀಕ್ಷೆ ಡಿಸೆಂಬರ್ 28, 2025ರಂದು ಇರುತ್ತೆ. ಇದೇ ಒಂದು ಪರೀಕ್ಷೆ ಸ್ಥಳ ಎಲ್ಲಿರುತ್ತೆ ಅಂದರೆ ನಮ್ಮ ಸರ್ಕಾರಿ ಪ್ರೌಢಶಾಲೆ, ಬಾಲಕಿಯರ ಪ್ರೌಢಶಾಲೆ DC ಆಫೀಸ್ ಹತ್ರ, ಅಂದರೆ ಪ್ರಧಾನ ಅಂಚೆ ಕಚೇರಿ ಹತ್ರ ಇದೆಯಲ್ಲ, ಆ ಶಾಲೆಯಲ್ಲಿ ಎಕ್ಸಾಮ್ ಇರುತ್ತೆ, ಪರೀಕ್ಷೆ ಇರುತ್ತೆ. 28/12/2025ರಂದು ಭಾನುವಾರದಂದು ಬೆಳಿಗ್ಗೆ 10 ಗಂಟೆಗೆ ಇರುತ್ತೆ. ಹೌದಾ? ಅದರಲ್ಲಿ ಯಾರು ಇದಾಗ್ತಾರೆ. ಹಾಗಾಗಿ ಆ ಒಂದು ಪಾಸಲ್ಲಿ ನಾವೆಲ್ಲ ಫ್ರೀಯಾಗಿ ಕೊಟ್ಟು ಹೋಗ್ತೀವಿ.